ಹಾಯ್ ಎವ್ರಿಬಡಿ, ವೆಲ್ಕಮ್ ಟು ಬಿಜಾಪುರ್ಸ್ ಈಜಿ ಇಂಗ್ಲೀಷ್ ಲರ್ನಿಂಗ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರಿಯ ಸ್ನೇಹಿತರೆ, ಇಂದಿನ ಈ ಕ್ಲಾಸ್ನಲ್ಲಿ ಅತಿ ಮುಖ್ಯವಾದಂತಹ ಇಂಗ್ಲೀಷ್ನಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂತಹ ಒಂದು ಅಧ್ಯಯನ ತೊಗೊಂಡು ಬಂದಿದ್ದೀನಿ. ಸೊ ಇಂದಿನ ಈ ಕ್ಲಾಸ್ ನಿಮಗೆಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಅದೇ ರೀತಿ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಕಲಿತಾ ಇರುವಂಥ ಒಂದು ಅಭ್ಯಾಸ ಏನಪ್ಪ ಅಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಂದ್ರೆ ಕನ್ನಡನಾಗ ಪದ ವಿಭಾಗ ಅಂತ ಹಾಕಿದ್ರಿ. ಪದ ವಿಭಾಗ, ಪದಗಳನ್ನು ಬೇರೆ ಬೇರೆ ವಿಭಾಗದಲ್ಲಿ ಕೂಡಿಸ್ಕೊಂಡು ನಾವೇನು ಮಾಡ್ತೀವಪ್ಪ ಅಂದ್ರೆ ಗ್ರಾಮರನ್ನು ಕಲಿತೀವಿ. ಈಸ್ ಇಟ್ ನೆಸಸರಿ ಟು ಲರ್ನ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ನಮಗೆ ನಾವೇ ಕ್ವಶನ್ ಮಾಡ್ಕೊಂಡ್ರೆ ಎಸ್, ಇಟ್ ಈಸ್ ವೆರಿ ನೆಸಸರಿ. ಯಾಕಪ್ಪ ಅಂದ್ರೆ ನಾವು ಗ್ರಾಮೆಟಿಕಲಿ ಸ್ಪೋಕನ್ ಮಾಡೋಕ್ಕಾಗಿರ್ಬೋದು, ರೀಡ್ ಮಾಡೋಕ್ಕಾಗಿರ್ಬೋದು. ಈಗ ನಾವು ಕಾಂಪಿಟೇಟಿವ್ ಎಕ್ಸಾಮಿಗೆ ತೊಗೊಂಡಾಗ ನೋಡಿರಿ, ಒಂದು ವರ್ಡ್ ಕೊಟ್ಟಿರ್ತಾರೆ ನಮಗೆ. ನಾವು ಕನ್ನಡನಾಗ ಹೇಳ್ಬೋದು ಪ್ರಬಂಧ ಅಂತ ಹೇಳ್ಬೋದು, ಇಂಗ್ಲೀಷ್ನಾಗ ಎಸ್ಸೆ ಕೊಟ್ಟಿರ್ತಾರೆ, ಅಥವಾ ಟ್ರಾನ್ಸ್ಲೇಟ್ ಮಾಡಂತೂ ಕೊಟ್ಟಿರ್ತಾರೆ ಕೆಲವೊಂದು ಶಬ್ದಗಳನ್ನು, ಕೆಲವೊಂದು ಪದಗಳನ್ನು, ಆಮೇಲೆ ಕೆಲವೊಂದು ಸೆಂಟೆನ್ಸ್ಗಳನ್ನು, ಒಂದು ಪ್ಯಾಸೇಜನ್ನು. ಅದನ್ನು ನಾವು ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷ್ ಆರ್ ಅದರ್ ಲ್ಯಾಂಗ್ವೇಜಿಗೆ ನಾವು ಮಾಡಬೇಕಾದಾಗ ಮಸ್ಟ್ ಆ್ಯಂಡ್ ಶುಡ್ ಇನ್ ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷ್ ಬಂದಾಗ ನಮಗೆ ಎಲ್ಲಿ ಯಾವ ಪದಗಳನ್ನು ಹೆಂಗೆ ಯೂಸ್ ಮಾಡಬೇಕು, ಆಮೇಲೆ ಯಾವ ಥರ ಯೂಸ್ ಮಾಡಬೇಕು, ಎಲ್ಲಿ ಟು ಹಚ್ಚಬೇಕು, ಫ್ರಾಮ್ ಎಲ್ಲಿ ಹಚ್ಚಬೇಕು, ಫಾರ್ ಎಲ್ಲಿ ಹಚ್ಚಬೇಕು, ಆ್ಯಂಡ್ ಎಲ್ಲಿ ಯೂಸ್ ಮಾಡಬೇಕು, ಯಾವ ವರ್ಬನ್ನು ಡಿಸ್ಕ್ರೈಬ್ ಮಾಡಬೇಕು, ಯಾವ ಒಂದು ವರ್ಡನ್ನು ಮಾಡಿಫೈ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಕ್ಕಂಥದ್ದನ್ನು ಈ ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಡೀಟೇಲ್ ಆಗಿ ನಮಗೆ ಹೇಳ್ಕೊಡ್ತದೆ ರೀ. ದ್ಯಾಟ್ಸ್ ವೈ ವಿ ಶುಡ್ ಲರ್ನ್ ಪಾರ್ಟ್ಸ್ ಆಫ್ ಸ್ಪೀಚ್. ಇಟ್ ಈಸ್ ವೆರಿ ನೆಸಸರಿ. ಇದನ್ನು ಇನಿಷಿಯಲ್ ಸ್ಟೇಜ್ ಒಳಗೆ ನಾವು ಕಲಿತೀವಿ ಅಂದರೆ ಇಟ್ ಮೀನ್ಸ್ 8th 9th 10th. ಈಗಂತರೂ ಈಗಿನ ಜನ್ರೇಷನ್ ಮಕ್ಕಳಿಗಂತರೂ LKG UKGದಿಂದನೇ ಸ್ಟಾರ್ಟ್ ಮಾಡಿರ್ತಾರೆ ರೀ. ಈ ನೌನ ಪ್ರನೌನ ಫಸ್ಟ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಹುಡುಗರಿಗಂತರೂ ಪಾರ್ಟ್ಸ್ ಆಫ್ ಸ್ಪೀಚ ಬಂದಿರ್ತೈತಿ. ಬಟ್ ಅವೆಲ್ಲ ಸ್ವಲ್ಪ ಹೈಲೈಟ್ ಮಾಡಿಬಿಟ್ಟಿರ್ತಾರೆ. ಇನ್ನೂ ನಮ್ಗೆ ಗೊತ್ತಿರೋದಿಲ್ಲ ಯಾವ ರೀತಿ ನಾವು ಯೂಸ್ ಮಾಡಬೇಕು ಹೆಂಗೆ ಅನ್ನೋದು, ಬಟ್ ಐಡಿಯಾ ಕೊಟ್ಟುಬಿಟ್ಟಿರ್ತಾರೆ. ಬಟ್ ನಾವು ಹಿಂದೆ ಕಲಿಯುವಾಗ ಹಂಗಿರಲಿಲ್ಲ. ನಮಗೆಲ್ಲ 5th ಇಂಗ್ಲೀಷ್ ಬರ್ತಿತ್ತು. ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಕಲಿತಂಥ ಮಕ್ಕಳು ಇರೋ ಕಾರಣಕ್ಕಾಗಿ ನಮಗೆಲ್ರಿಗೂ 5th ಇಂಗ್ಲೀಷ್ ಸ್ಟಾರ್ಟ್ ಆಗ್ತಿತ್ತು. ನಾವು ಅಲ್ಲಿವರೆಗೂ ONE ABCD ಇಷ್ಟೇ ಕಲ್ತಿದ್ವಿ. ಬಟ್ ಈಗ ಅಡ್ವಾನ್ಸ್ ಇರ್ತಕ್ಕಂಥ ಎಜುಕೇಷನ್ ಸಿಸ್ಟಮು, ಟೆಕ್ನಾಲಜಿ ಎಲ್ಲ ಇರೋ ಕಾರಣಕ್ಕಾಗಿ ಇವೆಲ್ಲ ನಾವು ಆಲ್ರೆಡಿ ಕಲ್ತು ಬಿಟ್ಟಿರ್ತೀವಿ. ಬಟ್ ನಮಗೆ ಏನು ಗೊತ್ತಿರೋದಿಲ್ಲ, ಎಲ್ಲಿ ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ನಮಗೆ ಒಂದು ವಾಕ್ಯ ಪರಿಪೂರ್ಣವಾಗಿ ಸರಿಯಾದ ರೀತಿಯಲ್ಲಿ ವ್ಯಾಕರಣಬದ್ಧವಾಗಿ ಗ್ರಾಮೆಟಿಕಲಿ ಕರೆಕ್ಟಾಗಿ ಇನ್ನು ಸ್ಪೋಕನ್ ಆಗಿರ್ಬೋದು, ರೈಟಿಂಗ್ ಆಗಿರ್ಬೋದು, ಟ್ರಾನ್ಸ್ಲೇಟ್ ಮಾಡೋದಾಗಿರ್ಬೋದು, ಅದನ್ನೆಲ್ಲವನ್ನು ಎಕ್ಯುರೇಟಾಗಿ ಮಾಡಲಿಕ್ಕೆ ನಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದು ಭಾಳನೇ ಇಂಪಾರ್ಟೆಂಟು. ಸೊ ಹಾಗಂದ್ರೆ ಇದರೊಳಗೆ ಎಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಅದಾವೆ, ಎಷ್ಟು ಡಿವೈಡ್ ಮಾಡೀವಿ ನಾವು ಅಂದ್ರೆ 8 ಪಾರ್ಟ್ಸ್ ಆಫ್ ಸ್ಪೀಚ್ ಬರ್ತಾವೆ ರೀ. ಇಂಗ್ಲೀಷ್ ಒಳಗೆ ನಿಮ್ಗೆಲ್ರಿಗೂ ಗೊತ್ತದ 8 ಪಾರ್ಟ್ಸ್ ಆಫ್ ಸ್ಪೀಚ್ ಬರ್ತದೆ ರೀ. ಯಾವ್ಯಾವು ಅನ್ನೋದು ನೋಡೋಣ. 1ನೇದು ನೌನ, 2ನೇದು ಪ್ರನೌನ, ವರ್ಬ, ಅಡ್ವರ್ಬ, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಕ್ಷನ್ ಆ್ಯಂಡ್ ಇಂಟರ್ಜೆಕ್ಷನ್ ಅಂಥೇಳಿ ದೀಸ್ ಆರ್ ದ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲೀಷ್. ಪಾರ್ಟ್ಸ್ ಆಫ್ ಸ್ಪೀಚ್ ಫ್ಯಾಮಿಲಿ ಮೆಂಬರ್ಸ್ ಅಂತ ನೀವು ಅನ್ಕೋಬೋದು ರೀ. ನೌನ, ಪ್ರನೌನ, ವರ್ಬ, ಅಡ್ವರ್ಬ, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಕ್ಷನ್ ಆ್ಯಂಡ್ ಇಂಟರ್ಜೆಕ್ಷನ್ ಅಂಥೇಳಿ ಇವು 8 ಅದಾವೆ ರೀ. ಹಂಗಂದ್ರೆ ನೌನ್ ಅಂದ್ರೆ ನಾಮಪದ, ಕನ್ನಡನಾಗ ಏನಂತೀವಿ ರೀ ನಾವು ಇದಕ್ಕೆ, ನೌನಿಗೆ ನಾಮಪದ. ಆಮೇಲೆ ಪ್ರನೌನ್ ಅಂದ್ರೆ ಸರ್ವನಾಮಪದ, ಕ್ರಿಯಾಪದ ರೀ. ಆಮೇಲೆ ಇಲ್ಲಿ ಏನು ಹಾಕೈತಪ್ಪ ಅಂದ್ರೆ ಕ್ರಿಯಾ ವಿಶೇಷಣ, ಇದು ನಾಮ ವಿಶೇಷಣ, ಸಂಬಂಧ ಸೂಚಕ ಪದಗಳು, ಸಮುಚ್ಚಯ ಪದಗಳು, ಭಾವ ಸೂಚಕ ಅವ್ಯಯಗಳು ಅಂಥೇಳಿ ಬರ್ತಾವೆ ರೀ. ಸೊ 1 by 1 ಇನ್ ಡೀಟೇಲ್ ಆಗಿ ನಾವು ಡೇ ಬೈ ಡೇ ಕಲ್ತ್ಕೊಂತ ಹೋಗೋಣ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಪ್ಲೀಸ್ ಆಲ್ ಆಫ್ ಯು ವಾಚ್, ಡೋಂಟ್ ಸ್ಕಿಪ್ ಇನ್ ಮಿಡಲ್ ಆಫ್ ದ ವಿಡಿಯೋ. ಎವ್ರಿಬಡಿ ವಾಚ್ ಇಟ್, ಶೇರ್ ಇಟ್, ಸಬ್ಸ್ಕ್ರೈಬ್ ಇಟ್, ಇಫ್ ಯು ಲೈಕ್ ಕಮೆಂಟ್ ಇಟ್. ಆಮೇಲೆ ಏನಾದ್ರೂ ನನ್ನ ಕಡೆಯೂ ಇಟ್ ಮೀನ್ಸ್ ಏನಾದರೂ ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ, ಇಲ್ಲರಿ ಮೇಡಮ್ ಈ ಥರ ಅಲ್ಲ ಇನ್ನೂ ಹೇಳ್ರಿ, ಅಥವಾ ಕಂಟೆಂಟ್ ಬೇಕಾಗಿತ್ತಂದ್ರೂ ಹೇಳ್ರಿ. ಆಮೇಲೆ ಅತಿ ಅವಶ್ಯಕವಾಗಿರೋದು ಯಾವುದಂದ್ರೆ, ಈಗ ಬೇಸಿಕ್ ಪರ್ಫೆಕ್ಟ್ ಇಲ್ಲದಂಥ ಮಕ್ಕಳಿಗೆ ನಾನು ತಿಳಿಸ್ಕೊಡುವಂಥ ನನ್ನ ಸಣ್ಣ ಪ್ರಯತ್ನ. ಅದಕ್ಕೋಸ್ಕರ ಇದನ್ನು ಎಲ್ಲ ಮಕ್ಕಳಿಗೂ ಕೂಡ ಆದಷ್ಟು ಮಕ್ಕಳಿಗಾಗಿರ್ಬೋದು, ಯಾರಿಗೆ ನೀಡೋದಲ್ರಿ ಅವ್ರಿಗೆಲ್ರಿಗೂ ಶೇರ್ ಮಾಡಿರಿ. ನೌನ್ ಅಂದರೆ ಏನಂತ ಡೈರೆಕ್ಟ್ ನಾವು
ಸಿಲೆಬಸ್ಸಿಗೆ ಬರೋಣ್ರಿ. ನೌನ್ ಅಂದರೆ ಏನಂತ ತಿಳ್ಕೊಳ್ಳೋಣ. ನೌನ್ ಈಸ್ ಎ ನೇಮಿಂಗ್ ವರ್ಡ್. Noun is a naming word. It indicates name of the person, thing, animal, bird or place is called noun. Noun ಅಂದರೆ ಏನ್ರಿ? ನಾಮಪದ, ಶಬ್ದವನ್ನು, ಹೆಸರನ್ನು ಸೂಚಿಸ್ತಕ್ಕಂಥ ಒಂದು ನಾವು ವರ್ಡಿಗೆ ಏನಂತ ಕರಿತೀವಪ್ಪ ಅಂದ್ರೆ ನೌನ್ ಅಂಥೇಳಿ ಕರಿತೀವಿ. ಇದು ನೋಡ್ರಿ, ಪರ್ಸನ್ ಅಂದರೆ ವ್ಯಕ್ತಿಗಳ ಹೆಸರಾಗಿರ್ಬೋದು, ವಸ್ತುವಿನ ಹೆಸರಾಗಿರ್ಬೋದು, ಪ್ರಾಣಿಗಳ ಹೆಸರಾಗಿರ್ಬೋದು, ಪಕ್ಷಿಗಳ ಹೆಸರಾಗಿರ್ಬೋದು, ಅಥವಾ ಸ್ಥಳದ ಹೆಸರಾಗಿರ್ಬೋದು. ಯಾವುದನ್ನೇ ತಗೊಂಡ್ರೂ ಕೂಡ ಪ್ರತಿಯೊಂದಕ್ಕೂ ಒಂದೊಂದು ಹೆಸರಂತ ನಾವು ಇಟ್ಟಿರ್ತೀವಿ. ನಿರ್ದಿಷ್ಟವಾದಂಥ ಹೆಸರನ್ನು ಸೂಚಿಸ್ತಕ್ಕಂತಹ ಒಂದು ಶಬ್ದಕ್ಕೆ ನಾವೇನಂತ ಹೇಳಿ ಕರಿತೀವಪ್ಪ ಅಂದ್ರೆ ನೌನ್ ಅಂಥೇಳಿ ಕರಿತೀವಿ. ಹಾಗಂದ್ರೆ ಯಾವ್ಯಾವ ರೀ ನೌನು ನೋಡ್ರಿ? ಎಕ್ಸಾಂಪಲ್ ಆಗಿ ರಾಮು, ಸ್ನೇಹ, ಬಿಜಾಪುರ್, ಅಮೇರಿಕಾ, ಕೌ, ಡಾಗ್, ಟೇಬಲ್, ಮೌಸ್, ಗಾರ್ಡನ್, ಮೊಬೈಲ್ ಎಕ್ಸೆಟ್ರಾ ಇವೆಲ್ಲ ನಮಗೆ ಗೊತ್ತಿರ್ತಾವೆ ರೀ. ನಾವು ನೋಡ್ರಿ ನಮ್ಮ ಬಾಡಿ ಪಾರ್ಟ್ಸ್, ಇಡೀ ನಮ್ಮ ಶರೀರ ತಗೋರಿ, ನಮ್ಮ ಶರೀರ ಬಾಡಿ ಅಂತ ನಾವು ಕರಿತೀವಿ. ಆ ಶರೀರ ಒಳಗೆ ಪ್ರತಿಯೊಂದು ಅಂಗಗಳು ಕೂಡ ತನ್ನದೇ ಆದಂಥ ಒಂದು ಹೆಸರು ಇಟ್ಕೊಂಡವ್ರಿ. ಕಣ್ಣು, ಕಿವಿ, ಮೂಗು, ಬಾಯಿ ಇವೆಲ್ಲ ಕೂಡ ಬೇರೆ ಬೇರೆ ಪಾರ್ಟ್ಸ್ ಆದರೂ ಕೂಡ ಇರೋದು ನಮ್ಮ ಶರೀರದಲ್ಲೇ. ಇಡೀ ಹೋಲ್ ಪಾರ್ಟ್ಸ್ ಇರೋದು ನಮ್ಮ ಬಾಡಿಯೊಳಗೆ ಕೂಡ. ಆದ್ರೂ ಇಂಟರ್ನಲ್ ಆರ್ಗನ್ಸು, ಎಕ್ಸ್ಟರ್ನಲ್ ಆರ್ಗನ್ಸು ಈ ಥರ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಪ್ರತಿಯೊಂದಕ್ಕೂ ಒಂದೊಂದು ಹೆಸರಿಟ್ಟಿವಿ. ಆ ಹೆಸರನ್ನು ಇಟ್ಟಂಥ ಶಬ್ದನ ಏನಪ್ಪ ಅಂತಂದ್ರೆ ನೌನ್ ಅಂತ ಕರಿತೀವಿ ರೀ ನಾವು. ಆಮೇಲೆ ವಾರದಲ್ಲಿ 7 ದಿನಗಳಾಗಿರ್ಬೋದು, ಒಂದು ವರ್ಷದಲ್ಲಿ 12 ತಿಂಗಳುಗಳಾಗಿರ್ಬೋದು. ಇವನ್ನು ನಾವು ಯಾವುದಕ್ಕೆ ಹೆಸರಿಲ್ಲ ಅಂತ ತಿಳ್ಕೊರಿ. ಪ್ರತಿ ಫೀಲ್ಡ್ ಒಳಗೂ ಪ್ರತಿಯೊಂದಕ್ಕೂ ಒಂದು ಹೆಸರದ. ನಾವು ಕಿರಾಣಿ ಅಂಗಡಿಯಾಗ ಒಂದು ಸಾಮಾನು ತರಕ್ಕೆ ಹೋದ್ರೆ, ಒಂದು ದಿನಸಿ ತರಕ್ಕೆ ಹೋದ್ರೆ ಅದಕ್ಕೂ ಕೂಡ ನಾವು ಹೆಸರು ಹೇಳಲೇಬೇಕು. ಅಂಗಡಿಯವನಿಗೆ ಹೋಗಿ ಅದು ಕೊಡಪ್ಪ ಅಂದರೆ ಏನು ಕೊಡೋದಿಲ್ಲ ನಿನಗೆ ಅದು ಕೇಳ್ತಾನೆ. ಕ್ವಶನ್ ಮಾರ್ಕ್ ಕೊಡ್ತಿದ್ರಲ್ಲಿ ಏನು ಕೊಡಬೇಕು, ವಾಟ್ ಯು ವಾಂಟ್ ಅದು ಕೇಳ್ತಾನೆ. ಅವಾಗ ನಾವು ಪರ್ಟಿಕ್ಯುಲರಾಗಿ ಆ ನೇಮ್ ಮೆನ್ಷನ್ ಮಾಡಿದ್ರೆ, ಓ ಇದು ಬೇಕಾ, ಮ್ಯಾಗಿ ಬೇಕಾ, ಬೂಸ್ಟ್ ಬೇಕಾ, ಈ ರೀತಿಯಾಗಿ ಒಂದೊಂದು ಹೆಸರನ್ನು ಹೇಳ್ತಾ ಹೋದಂಗೆ ನಮಗೆ ಸಿಗ್ತೈತೆ ರೀ. ಸೊ ನೌನ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಪ್ರತಿಯೊಂದಕ್ಕೂ ನಮಗೆ ಹೆಸರು ಬೇಕೇ ಬೇಕು ರೀ. ಹಂಗಂದ್ರೆ ನೇಮ್ ಆಫ್ ದ ಪರ್ಸನ್ಸಿಗೆ ಎಕ್ಸಾಂಪಲ್ಸ್ ಯಾವ್ಯಾವ ಬರ್ತಾವಂದ್ರೆ ರಮ್ಯಾ, ಸಂತೋಷ್, ರೇಖಾ, ಮೋಹನ್, ನರೇಂದ್ರ, ಆಯುಷ್, ಲತಾ ಎಕ್ಸೆಟ್ರಾ ಇವೆಲ್ಲವೂ ಏನಪ್ಪ ಅಂದ್ರೆ ನೇಮ್ ಆಫ್ ದಿ ಪರ್ಸನ್ಸಿಗೆ ಬರ್ತಕ್ಕಂತಹ ಹೆಸರಾಗಿರ್ತಾವೆ ರೀ. ಹಂಗಂದ್ರೆ ಇನ್ನು ನೇಮ್ ಆಫ್ ದ ಎನಿಮಲ್ಸ್ ಆರ್ ಬರ್ಡ್ಸ್. ನೇಮ್ ಆಫ್ ದ ಎನಿಮಲ್ಸ್ ಆರ್ ಬರ್ಡ್ಸಿಗೆ ಯಾವ ರೀತಿ ಬರ್ತಾವೆ ನೋಡ್ರಿ. ಇಲ್ಲಿ ನೋಡ್ರಿ, ಬರ್ಡ್ಸ್ ಮತ್ತು ಆ್ಯನಿಮಲ್ಸ್ ಎರಡನ್ನು ತೊಗೊಂಡಿನಿ. ನಾವು ಪ್ರಾಣಿ ಅಂತ ಹೇಳ್ತೀವಿ, ಪ್ರತಿಯೊಂದಕ್ಕೂ ಕರೆಯೋದು ಪ್ರಾಣಿ ಅಂತಲೇ ಕರಿತೀವಿ, ಪಕ್ಷಿ ಅಂತಲೇ ಕರಿತೀವಿ. ಪಕ್ಷಿಗಳಲ್ಲೂ ಕೂಡ ಸಾವಿರಾರು ವಿಧಗಳಿದಾವೆ, ಪ್ರಾಣಿಗಳಲ್ಲಿಯೂ ಕೂಡ ಸಾವಿರಾರು ವಿಧಗಳಿದಾವೆ. ಗಂಡು ಪ್ರಾಣಿ, ಹೆಣ್ಣು ಪ್ರಾಣಿ, ಜೆಂಡರ್ ವೈಸ್ ನೋಡಿದ್ರೆ ಗಂಡು ಹೆಣ್ಣು ಅಂತ ನೋಡ್ತೀವಿ. ಆದ್ರೆ ಅವಕ್ಕೂ ಕೂಡ ಪ್ರಾಣಿಗಳಲ್ಲಿ ಹೆಸರದಾವೆ ರೀ. ಒಂದು ಡಾಗ್ ಅಂತೀವಿ, ಗಂಡ ನಾಯಿಗೆ ಡಾಗ್ ಅಂದರೆ ಹೆಣ್ಣಾಯಿಗೆ ಬಿಚ್ ಅಂತ ಕರಿತೀವಿ. ಗಂಡು ಕುದುರೆಗೆ ಹಾರ್ಸ್ ಅಂದರೆ ಹೆಣ್ಣು ಕುದುರೆಗೆ ಮೇರ್ ಅಂತ ಕರಿತೀವಿ. ಸೊ ಇವೆಲ್ಲ ನಮ್ಗೆ ಗೊತ್ತಿರ್ತಾವೆ ರೀ. ಆದರೂ ನಾವು ಏನಂತೀವಿ ಅಂದ್ರೆ ಪ್ರತಿಯೊಂದಕ್ಕೂ ಹೆಸರು ಅದಾವಲ್ಲ, ಆ ಹೆಸರನ್ನು ನೋಡ್ಕೊತ ಹೋಗೋಣ. ಕ್ಯಾಟ್, ಡಾಗ್, ಎಲಿಫೆಂಟ್, ಟೈಗರ್, ಲಯನ್, ಫಾಕ್ಸ್, ಡೀರ್, ಮಂಕಿ, ಈಗಲ್, ಪ್ಯಾರೋಟ್, ಪಿಕಾಕ್, ಕ್ರೌ, ಔಲ್ ಎಕ್ಸೆಟ್ರಾ ಇವೆಲ್ಲ ನೇಮ್ ಆಫ್ ದ ಬರ್ಡ್ಸ್ ಆ್ಯಂಡ್ ಆ್ಯನಿಮಲ್ಸಿಗೆ ರೀ. ನೇಮ್ ಆಫ್ ದ ಪ್ಲೇಸ್ ಆ್ಯಂಡ್ ಥಿಂಗ್ಸ್. ಇಂಡಿಯಾ, ಕರ್ನಾಟಕ, ಅಮೇರಿಕಾ, ವಿಜಯಪುರ್, ಬಾಂಬೆ, ಕಾರವಾರ, ಟೇಬಲ್, ಪೆನ್, ಮೊಬೈಲ್, ಕಾರ್, ಪೇಪರ್, ಡಸ್ಟರ್, ಕೈಟ್ ಎಕ್ಸೆಟ್ರಾ ಇವೆಲ್ಲ ಏನಪ್ಪ ಅಂದ್ರೆ ನೇಮ್ ಆಫ್ ದ ಥಿಂಗ್ಸಿಗೆ ಎಕ್ಸಾಂಪಲ್ಸು. ಇನ್ನು ನೌನು ಯಾವ ರೀತಿಯಾಗಿ ಇನ್ ಸೆಂಟೆನ್ಸ್ ಬರ್ತಂದ್ರೆ ನಾವು ಯಾವ ರೀತಿಯಾಗಿ ನೋಡೋಣ ಅಂತಂದ್ರೆ ನೋಡ್ರಿ, ರಜತ್ ಅನ್ನೋದೊಂದು ಹುಡುಗನ ಹೆಸರು. ರಜತ್ ಈಸ್ ಆಲ್ಸೋ ನೌನ್. ರಜತ್ ಆ್ಯಂಡ್ ರೋಹನ್, ಅಗೇನ್ ರೋಹನ್ ಈಸ್ ಆಲ್ಸೋ ನೌನ್. Rajat and Rohan went to the zoo yesterday. Zoo is also known. Yesterday is also ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಡೇ, ಟುಮಾರೋ, ಟುಡೇ. ಈಗ ಇದನ್ನು ಎಸ್ಟರ್ಡೇ ನಾವು ಸಮ್ಟೈಮ್ ಇದನ್ನು ನಾವು ಎಡ್ವರ್ಬ್ ಬಗ್ಗೆ ಯೂಸ್ ಮಾಡ್ತೀವಿ ರೀ. ಅದನ್ನು ಮುಂದೆ ಹೇಳ್ತೀನಿ ನಿಮಗೆ. ಎಡ್ವರ್ಬ್, ಎಡ್ಜೆಕ್ಟಿವ್, ಇನ್ ಡಿಟೇಲ್ ಹಾಕಿ ನಾವು ವಿತ್ ಕೈಂಡ್ಸ್ ಕಲಿತಾ ಹೋಗೋಣ. ಸೊ ಪ್ರತಿಯೊಂದ್ರಾಗೂ ನಾ ಕೈಂಡ್ಸ್ ಹೇಳ್ಕೊಡ್ತೀನಿ ರೀ ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗೆ ಇನ್ ಡೀಟೇಲಾಗಿ. ಅದನ್ನು ಸ್ಕಿಪ್ ಮಾಡ್ದನ ನೀವು ಎಲ್ಲರೂ ವಾಚ್ ಮಾಡಿರಿ, ಆಮೇಲೆ ಶೇರ್ ಮಾಡಿರಿ. ಆಮೇಲೆ ಪ್ರತಿ ಒಂದು ವಿಡಿಯೋನೂ ಕೂಡ ಅರ್ಧಕ್ಕೆ ನಿಂದ್ರಿಸ್ಬೇಡ್ರಿ, ಪೂರ ಇನ್ ಡೀಟೇಲಾಗಿ ನೋಡ್ತಾ ಹೋಗ್ರಿ, ನಿಮ್ಗೆ ಅರ್ಥ ಆಗ್ತೈತಿ. ನೆಕ್ಸ್ಟ್, ದ ಕೌ ಹ್ಯಾಸ್ ಅ ಲಾಂಗ್ ಟೇಲ್. ಬಾಲ್ ಅನ್ನೋದು ಕೂಡ ನೌನ, ಕೌ ಅನ್ನೋದು ಕೂಡ ನೌನ. ದ ಓಲ್ಡ್ ಮ್ಯಾನ್ ಸ್ಯಾಟ್ ಆನ್ ದ ಸೋಫಾ ಈಸ್ ಆಲ್ಸೋ ನೌನ್. ಓಲ್ಡ್ ಮ್ಯಾನ್ ಈಸ್ ಆಲ್ಸೋ noun. The teacher teaches in the class. Teacher is also noun.
ಕ್ಲಾಸ್ ಈಸ್ ಆಲ್ಸೋ ನೌನ್. ನೋಡಿರಿ, ಒಂದೇ ಸೆಂಟೆನ್ಸ್ ಒಳಗೆ ಎರಡೆರಡು ನೌನ್ ಸಿಗ್ತಾವೆ, ಮೋರ್ ದ್ಯಾನ್ 3 ಸಿಗ್ತಾವೆ ರೀ. ಹಾಗೆ ನೋಡ್ಕೋತ ಹೋದ್ರೆ ನಾವು ಸೆಂಟೆನ್ಸ್ಗಳನ್ನು ಬೆಳೆಸ್ತಾ ವಾಕ್ಯಗಳನ್ನು ಬೆಳೆಸ್ತಾ ಹೋದಂಗೆ ಹಾಗೆ ಸಿಗ್ತಾವೆ ರೀ. ಮೈ ರಿಂಗ್ ಈಸ್ ಆಲ್ಸೋ ನೌನ್. ದೆನ್ ಡೈಮಂಡ್, ವಜ್ರ ಅನ್ನೋದು ಕೂಡ ಒಂದು ನೌನ. ರಾಜು ಅನ್ನೋದು ಹೆಸರು. ಕಾರ್ ಅನ್ನೋದು ಥಿಂಗ್ ನೇಮು. ರಾಜು ಅನ್ನೋದು ಪರ್ಸನ್ ನೇಮು. ಡೈಮಂಡ್ ಅನ್ನೋದು ಮಟೀರಿಯಲ್ ನೌನ್ ಅಂತ ಆಕೈತ್ರಿ. ಅದು ಕೂಡ ಕೈಂಡ್ಸ್ ಆಫ್ ನೌನ್ಸ್ ಒಳಗೆ ನಾನು ಹೇಳ್ಕೊಡ್ತೀನಿ ನೆಕ್ಸ್ಟ್ ಕ್ಲಾಸ್ ಒಳಗೆ. ದ ರೋಸ್ ಈಸ್ ಎ ಬ್ಯೂಟಿಫುಲ್ ಫ್ಲವರ್ ಈಸ್ ಆಲ್ಸೋ ನೌನ್. ರೋಸ್ ಈಸ್ ಆಲ್ಸೋ ನೌನ್. ದ ಮಂಕಿ ಏಟ್ ಬನಾನಾ ಈಸ್ ಆಲ್ಸೋ ನೌನ್. ಮಂಕಿ ಈಸ್ ಆಲ್ಸೋ ನೌನ್. ಸೌಮ್ಯ ಸಿಂಗ್ಸ್ ಸಾಂಗ್ ಅನ್ನೋದು ಕೂಡ ಹಾಡಲ್ಲಿ ಮೇಡಮ್ ರೀ, ಹಾಡು ಹೆಂಗೆ ಆಕೈತ್ರಿ? ಹೌದು, ಹಾಡೊಳಗೆ ಸಾಕಷ್ಟು ವಿಧಗಳದಾವೆ ರೀ. ದೇಶಭಕ್ತಿ ಗೀತೆ ಐತಿ, ಭಾವಗೀತೆ ಐತಿ, ಇದೇ ರೀತಿಯಾಗಿ ಬರ್ತಾವ್ರಿ. ಹಾಗೆ ರೀ ವಿಧಗಳದಾವಲ್ಲ ರೀ. ಪ್ರತಿಯೊಂದಕ್ಕೂ ಈ ಸಾಂಗ್ ಅನ್ನೋದು ಕಾಮನ್ ಅವನ್ ಆಕೈತಿ. ಪರ್ಟಿಕ್ಯುಲರಾಗಿ ಪ್ಯಾಟ್ರಿಯಾಟ್ ಸಾಂಗ್ ಅದು ತೊಗೊಂಡ್ರೆ ಅದು ದೇಶಭಕ್ತಿ ಗೀತೆ. ಪ್ಯಾಟ್ರಿಯಾಟ್ ಅಂತಂದಾಗ ಅದು ಪರ್ಟಿಕ್ಯುಲರಾಗಿ ಅದನ್ನು ಹೇಳ್ತೀವಲ್ಲ ರೀ. ಹಂಗೆ ಇದು ದ ಚೈಲ್ಡ್ ಸ್ಲೆಪ್ಟ್ ಇನ್ ದ ರೂಮ್ ಈಸ್ ಆಲ್ಸೋ ನೌನ್. ಚೈಲ್ಡ್ ಈಸ್ ಆಲ್ಸೋ ನೌನ್. ನೆಕ್ಸ್ಟ್, ರೀನಾ ಈಸ್ ಗೋಯಿಂಗ್ ಟು ಸ್ಕೂಲ್ ಈಸ್ ಆಲ್ಸೋ ನೌನ್. ರೀನಾ ಈಸ್ ಆಲ್ಸೋ ನೌನ್. ಮೈ ಫಾದರ್ ಈಸ್ ಎ ಡಾಕ್ಟರ್ ಈಸ್ ಕಾಮನ್ ನೌನ್ ಹಿಯರ್. ಫಾದರ್ ಈಸ್ ಆಲ್ಸೋ ಕಾಮನ್ ನೌನ್. ನೆಕ್ಸ್ಟ್, ಫಾದರ, ಮದರ, ಪೇರೆಂಟ್ಸ, ಎನಿಮಿ, ಹಿಂಗೆ ಸಾಕಷ್ಟು ವಿಧಗಳು ನೌನ್ಸ್ ಒಳಗೂ ಬರ್ತಾವೆ ರೀ. ಈ ನೆಕ್ಸ್ಟ್ ಕ್ಲಾಸ್ ಒಳಗೆ ನೌನ್ಸು ಮತ್ತು ನೌನ್ಸ್ ಕೈಂಡ್ಸನ್ನು ಹೇಳ್ಕೊಡ್ತೀನಿ. ಇಂದಿನ ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಪ್ಲೀಸ್ ಸಪೋರ್ಟ್ ಮೀ ಗೈಸ್. ನಿಮ್ಮ ಒಂದು ಸಪೋರ್ಟ್ ನನಗೊಂದು ಬೂಸ್ಟಿಂಗ್ ಪವರ್ ಕೊಡ್ತದೆ. ಸೊ ಎವ್ರಿಬಡಿ ಪ್ಲೀಸ್ ಸಪೋರ್ಟ್ ಮೀ. ಥ್ಯಾಂಕ್ ಯು. ಬಾಯ್.